ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಐ ಆಮ್ ಗಾಡ್ ದ ಕ್ರೇಜಿ ಅನ್ನೋದು ಹತ್ತತ್ರ ಒಂದು 400 ದಿವಸ ಶೂಟಿಂಗ್ ಮಾಡಿದ್ದೀನಿ. ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ತನ್ನ ಕನಸಿನ ಮೂಲಕ ಕನ್ನಡ ಚಿತ್ರರಂಗನ ಇನ್ನೊಂದು ಹಂತಕ್ಕೆ ತಗೊಂಡು ಹೋದವರು ಕನಸುಗಾರ ಡಾಕ್ಟರ್ ವಿ ರವಿಚಂದ್ರನ್ ಅವರು. ಎಲ್ಲಾ ಬಿಸ್ನೆಸ್ ತರನು ಸಿನಿಮಾ ಅನ್ನೋದು ಒಂದು ಬಿಸ್ನೆಸ್. ₹1 ಹಾಕಿದ್ರೆ ₹2 ಲಾಭ ಮಾಡೋಣ ಅಂತಾನೆ ಎಲ್ರು ಬರೋದು. ಆದ್ರೆ ರವಿಚಂದ್ರನ್ ಅವರು ಆತರ ಅಲ್ಲ. ದುಡ್ಡು ಹಾಕಿ ಸಿನಿಮಾ ಮಾಡಿ ಆಡಿಯನ್ಸ್ ನಗುವಲ್ಲಿ ಸಂತೋಷನ ಕಾಣೋರೆ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು. ರವಿಚಂದ್ರನ್ ಅವರು ಬರೀ ಗ್ರ್ಯಾಂಡಿಯರ್ ಸಿನಿಮಾ ಮಾಡೋರು ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದ ಮಾರ್ಕೆಟ್ ನ ಇನ್ನೊಂದು ಹಂತಕ್ಕೆ ತಗೊಂಡು ಹೋದವರು. ಅದು ಮಾತ್ರ ಅಲ್ಲ, ಕನ್ನಡ ಸಿನಿಮಾಗೆ ಯಾವ ತರ ಒಂದು ಕ್ರೇಜ್ ಇದೆ, ಆ ಸಿನಿಮಾ ಎಷ್ಟು ದುಡ್ಡು ಸಂಪಾದನೆ ಮಾಡಬಹುದು ಅಂತ ಫಸ್ಟ್ ಅನಲೈಸ್ ಮಾಡಿ ಮಾಧ್ಯಮ ಮೂಲಕ ಜನಗಳಿಗೆ ತಿಳಿಸಿದವರು ಡಾಕ್ಟರ್ ವಿ ರವಿಚಂದ್ರನ್ ಅವರು. ನಾನು ಸಂಪಾದನೆ ಮಾಡೋ ದುಡ್ಡಲ್ಲಿ ನಿಮಗೆ ಸಿನಿಮಾ ಮಾಡ್ತೀನಿ, ನಿಮ್ಮನ್ನ ರಂಜಿಸ್ತೀನಿ, ನಿಮ್ ಮುಖದಲ್ಲಿ ಕಾಣೋ ನಗುವಿಂದ ನಾನು ಸಂತೋಷ ಪಡ್ತೀನಿ. ಇದು ಒಂದನೇ ಅವ್ರು ಹೇಳ್ಕೊಂಡ್ ಬರ್ತಾರೆ. ನಾನು ಒಂದು ಕಾರ್ಯಕ್ರಮಕ್ಕೆ ಬಂದ್ರೆ ಮ್ಯಾಕ್ಸಿಮಮ್ ಅರ್ಧ ಗಂಟೆ ಇಲ್ಲ 1 ಅವರ್ ಇರ್ತೀನಿ, ಅದ್ರ ಮೇಲೆ ಕೂರೋದೇ ಇಲ್ಲ ನಾನು. ಬಟ್ ನಿಮ್ಮನ್ನೆಲ್ಲ ನೋಡಿ ಇವತ್ತು ಕೂರ್ಬೇಕು, ನಿಮಗೋಸ್ಕರ ಕೂರ್ಬೇಕು, ನಿಮ್ ಜೊತೆ ಇರ್ಬೇಕು ಅಂತ ಅನಿಸ್ತು. ನೀವು ಕೊಟ್ಟಿದ್ದ ಪ್ರೀತಿ, ನೀವಿವತ್ತು ನನಗೆ ಕೊಟ್ಟಿದ್ದ ಗೌರವ, ನೀವು ಅಷ್ಟೊತ್ತು ಎಲ್ಲ ಕೂತಿರ್ಬೇಕಾದ್ರೆ ನಾವು ಮಧ್ಯೆ ಎದ್ದೋದ್ರೆ ಚೆನ್ನಾಗಿರಲ್ಲ. ಅವ್ರು ಎಷ್ಟೊತ್ತು ಕೂತಿರ್ತಾರೋ ಅಷ್ಟೊತ್ತು ನಾನು ಕೂತಿರ್ತೀನಿ ಅಂತ ನಮ್ಮ ಹುಡುಗನಿಗೆ ಹೇಳಿ ಕೂತಿದ್ದೆ ನಾನು. ಒಂದು ಕಾರ್ಯಕ್ರಮ ನಡೆಸ್ಬೇಕಾದ್ರೆ ಆ ಕಾರ್ಯಕ್ರಮ ಹೇಗೆ ಅಂತ ಗೊತ್ತಾಗೋದು ಹೇಗೆ ಅಂದ್ರೆ, ನಮ್ಮನ್ನು ಹೇಗೆ ಅತಿಥಿಯನ್ನ ಕರ್ಕೊಂಡ್ ಬರ್ತಾರೆ, ಹೇಗೆ ಕರ್ಕೊಂಡು ಹೋಗ್ತಾರೆ, ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ ಅಂದ್ರೆ ಅಂಬರೀಷ್ಗೆ ತುಂಬಾ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿ ಮಾಡಿದೀರಾ, ತುಂಬಾ ನೀಟಾಗಿ ಮಾಡಿದೀರಾ. ಅಲ್ಲಿ ಗೊತ್ತಾಗುತ್ತೆ ನೀವು ಇದನ್ನ 20 ವರ್ಷದಿಂದ ನಡ್ಸ್ಕೊಂಡ್ ಬಂದಿದ್ದೀರಾ ಅಂದ್ರೆ ಅಚ್ಚುಕಟ್ಟಾಗಿ ನಡ್ಸ್ಕೊಂಡ್ ಬಂದ್ರೆ. ಒಬ್ಬ ಮನುಷ್ಯ ಬೆಳಿಬೇಕಾದ್ರೆ ಫಸ್ಟ್ ಬೇಕಾಗಿರೋದೇ ಅವ್ನಿಗೆ ಡಿಸಿಪ್ಲಿನ್ ಬೇಕಷ್ಟೇ ಅಂತ ಹೇಳ್ತೀನಿ ನಾನು. ಆರ್ಗನೈಸ್ಡ್ ಆಗಿ ಎಷ್ಟು ನೀಟಾಗಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಮಾಡಿದೀರಾ. ತುಂಬಾ ಥ್ಯಾಂಕ್ಸ್ ನಿಮ್ಗೆ. ನನ್ನ ಇವ್ರನ್ನ ಸೇರಿಸಿದ್ದಕ್ಕೆ, ಸಾರ್ನ ಕರ್ಕೊಂಡ್ ಬಂದಿದ್ದಕ್ಕೆ. ನಮ್ಮ ಶಿವಯ್ಯನವರು, ಶಿವಣ್ಣ ನೋಡಿ, ಶಿವ ಬರ್ಲೇಬೇಕು ಎಲ್ಲ ಹೋದ್ರು. ನಾನು ಒಂದು ರೂಪದಲ್ಲೇ ಒಂದು ರೂಪ ಬರ್ತಾನೆ. ಅಂಬರೀಷ್ ನನ್ನ ಆತ್ಮ ಸ್ನೇಹಿತ, ನನಗೆ ತುಂಬಾ ಕ್ಲೋಸ್ ಫ್ರೆಂಡ್. ನೋಡಿ, ಅಂಬರೀಷ್ ಅನ್ನೋ ಹೆಸರಿನಲ್ಲಿ ಒಬ್ರು ಸಿಗ್ತಾರೆ, ಶಿವ ಅನ್ನೋ ಹೆಸರಲ್ಲಿ ಪಕ್ಕದಲ್ಲಿ ಸಿಗ್ತಾರೆ. ಅದಕ್ಕೆ ಹೇಳೋದು ಎವ್ರಿಥಿಂಗ್ ಕಾಯಿನ್ಸ್ ಅಪ್ ಅಂತ ಹೇಳೋದು. ಒಳ್ಳೆ ದಿನಗಳು ಶುರು ಆದ್ರೆ ಎಲ್ಲ ಅದೇ ಸೇರುತ್ತೆ ಅನ್ನೋದಕ್ಕೆ ಇವತ್ತು ಒಳ್ಳೆ ದಿನ ಕಾಣಿಸ್ತಾ ಇದೆ ನನಗೆ, ನಿಮ್ಗಳ ಮಧ್ಯೆ ಕಾಣಿಸ್ತಾ ಇದೆ, ನೀವು ತೋರಿಸಿರೋ ಪ್ರೀತಿ ಕಾಣಿಸ್ತಾ ಇದೆ. ಐ ಆಮ್ ಗಾಡ್ ದ ಕ್ರೇಜಿ ಅನ್ನೋದು ಹತ್ತತ್ರ ಒಂದು 400 ದಿವಸ ಶೂಟಿಂಗ್ ಮಾಡಿದ್ದೀನಿ. ಇನ್ನು ಕ್ಲೈಮ್ಯಾಕ್ಸ್ ಬಾಕಿ ಇದೆ. ಕ್ಲೈಮ್ಯಾಕ್ಸ್ 1 ಮಾಡೋದಕ್ಕೆ ದೇವಸ್ಥಾನಕ್ಕೆ ಪರ್ಮಿಷನ್, ಮಾರ್ಚ್ ಮಕ್ಳಿದಾರೆ ಸಿನಿಮಾದಲ್ಲಿ, ಆ ಮಕ್ಕಳೆಲ್ಲ ಎಕ್ಸಾಮ್ಸ್ ಇರೋದ್ರಿಂದ ಸ್ವಲ್ಪ ಮಾರ್ಚ್ ಆದ್ಮೇಲೆ ಮಾಡ್ಬೇಕಂತ ಕೂತಿರೋದು. ಅಲ್ಲೇ ಹಾಕಿದ್ದೆ ನಾನು. ಐ ಆಮ್ ಗಾಟ್ ದ ಕ್ರೇಜಿ ಅಂದ್ರೆ ಇಟ್ಸ್ ಮ್ಯಾಜಿಕಲ್, ಮ್ಯೂಸಿಕಲ್, ಮಿರಾಕಲ್. 1 ಸೆಕೆಂಡ್ ಅಲ್ಲಾಡೋದಿಲ್ಲ ನೀವು ಸ್ಕ್ರೀನ್ ಅಲ್ಲಿ. ಇಟ್ ವಿಲ್ ಟೇಕ್ ಯು ಟು ಎ ಟ್ರಾನ್ಸ್ ಮೂಡ್ ಕರ್ಕೊಂಡು ಹೋಗುತ್ತೆ. 35 ಹಾಡು ಇರುತ್ತೆ ಅಂದ್ರೆ ಎಲ್ಲರೂ ಅನ್ಕೊಂಡಿದ್ದಾರೆ 35 ಹಾಡು ಸ್ಕ್ರೀನ್ ಮೇಲೆ ಬರುತ್ತೆ ಅಂತ. 35 ಹಾಡು ಪ್ರಮೋಷನಲ್ ಸಾಂಗ್ಸ್, ಆನ್ ಸ್ಕ್ರೀನ್ ಸಾಂಗ್ಸ್ ಎಲ್ಲ ಸೇರಿ 30-35 ಸಾಂಗ್ಸ್ ಬರುತ್ತೆ. ಎಲ್ಲಾ ಸಾಂಗು 4 ನಿಮಿಷ ಇರೋದಿಲ್ಲ. ಎಲ್ಲರೂ ಅನ್ಕೊಂಡಿದ್ರೆ 35 ಸಾಂಗ್ ಅಂದ್ರೆ 4 ನಿಮಿಷ ಎಷ್ಟಾಗ್ತಾರೆ ಹಾಡು ಅಂತ. ಕೆಲವು ಸಾಂಗ್ಸ್ 1 ನಿಮಿಷನೂ ಇರುತ್ತೆ, ಕೆಲವು 2 ನಿಮಿಷನೂ ಇರುತ್ತೆ, ಕೆಲವು ಮ್ಯೂಸಿಕ್ ಬಿಟ್ಸ್ ಇರುತ್ತೆ. ಬಟ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇದು. ಈ ತರ ಸಿನಿಮಾ ನೀವು ನೋಡ್ರಕ್ ಸಾಧ್ಯ ಇಲ್ಲ. ಅದು ಎದೆ ತಟ್ಕೊಂಡು ಹೇಳ್ತೀನಿ, ಆತರ ಒಂದು ಸಿನಿಮಾ ಮಾಡಿದೀನಿ, ನಿಮಗೋಸ್ಕರ ಮಾಡಿದೀನಿ. ಮತ್ತೆ ಪ್ರೇಮ್ ಲೋಕ ಮಾಡ್ಬೇಕು ಅನ್ನೋ ಅರ್ಥದಲ್ಲಿ ಮಾಡಿದೀನಿ ಸಿನಿಮಾ. ಸೊ ನಮ್ಮ ಅಪ್ಪ ಇಲ್ಲ, ನಮ್ಮಮ್ಮ ಇಲ್ಲ, ಆ ಜಾಗನ ಇವತ್ತು ನೀವೇ ತುಂಬಿದ್ದೀರಾ ಅಂತ ಅನ್ಕೊಂಡು ನೀವೇ ಆ ನಂಬಿಕೆಯನ್ನು ಕೊಡ್ಬೇಕು, ನೀವೇ ಆ ಪ್ರೀತಿನ ಕೊಡ್ಬೇಕು. ನಾನ್ ಜೀವನದಲ್ಲಿ ಏನಾದ್ರೂ ಮಾಡಿದ್ರೆ ಪ್ರೀತಿ ಒಂದಕ್ಕೆ ತಲೆ ಬಾಗೋದು. ನೀವ್ ಎಷ್ಟು ಪ್ರೀತಿ ಕೊಡ್ತೀರೋ ಅಷ್ಟು ದೊಡ್ಡ ಸಿನಿಮಾಗಳು ಮಾಡೋ ತಾಕತ್ತು ನನ್ಗೆ ಯಾವಾಗ್ಲೂ ಇರುತ್ತೆ. ಸೊ ನನಗೆ ಲವ್, ದುಡ್ಡೇನ್ ಬೇಡ ನನಗೆ, ಜಸ್ಟ್ ಗಿವ್ ಮಿ ಲವ್, ಐ ವಿಲ್ ಗಿವ್ ಯು ದ ಬೆಸ್ಟ್ ಪಿಕ್ಚರ್ ಇನ್ ಲೈಫ್. ನೀವು ನೋಡಿದ್ರಂತ ಪಿಕ್ಚರ್ ಕೊಡ್ತೀನಿ ನಾನು. ಈಗ ರವಿ ಸರ್ ಕನಸಿನಂತೆ ಐ ಆಮ್ ದ ಗಾಡ್ ಕ್ರೇಜಿ ಅನ್ನೋ ಸಿನಿಮಾ ರೆಡಿ ಆಗಿದೆ. 1.5 ತಿಂಗಳ ಹಿಂದೆನೆ ಈ ಸಿನಿಮಾದ ಬಗ್ಗೆ ನಾವು ಮಾತಾಡಿದ್ವಿ. AI ಟೆಕ್ನಾಲಜಿ ಮೂಲಕ ರವಿಚಂದ್ರನ್ ಅವರು ಮಾಡ್ತಾ ಇರೋ ಐ ಆಮ್ ದ ಗಾಡ್ ಕ್ರೇಜಿ ಬಿಗ್ ಬಜೆಟ್ ಸಿನಿಮಾ ಅಂತ ನಾವು ಹೇಳಿದ್ವಿ. ಫಸ್ಟ್ ಟೈಮ್ ರವಿಚಂದ್ರನ್ ಅವರು AI ಟೆಕ್ನಾಲಜಿನಲ್ಲಿ ಸಿನಿಮಾ ಮಾಡ್ತಾ ಇರೋದು ಹೇಳಿದವರು ನಾವೇ. ರವಿ ಸರ್ ಹೇಳಿರೋ ಪ್ರಕಾರ ಶಿವರಾತ್ರಿ ದಿನ ಈ ಸಿನಿಮಾದ ಆಡಿಯೋನ ರಿಲೀಸ್ ಮಾಡ್ತಾ ಇದ್ದಾರೆ. ಅದು ಯಾವ ತರ ಅಂದ್ರೆ ಎಲ್ಲಾ ಕಡೆನೂ ಪ್ರೋಗ್ರಾಮ್ ಮಾಡಿ ಜನಗಳ ಹತ್ರ ರೀಚ್ ಮಾಡಿಸಿ ಆ ಸಿನಿಮಾಗೆ ಪ್ರಮೋಷನ್ ಮಾಡುವಂತ ಪ್ಲಾನಿಂಗ್ ನಲ್ಲಿ ಇಳಿದವ್ರೆ. ನನ್ನ ಕೇಳಿದ್ರೆ ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಮೂವ್. ಆ ಐಡಿಯಾ ಏನಿದೆಯೋ ಬೇರೆ ಬೇರೆ ಕಡೆ ಪ್ರೋಗ್ರಾಮ್ ಮಾಡಬೇಕು, ಜನಗಳ ಹತ್ರ
ರೀಚ್ ಮಾಡಿಸ್ಬೇಕು ಅನ್ನೋ ಒಂದು ಐಡಿಯಾ ಏನಿದೆಯೋ ಅದಂತೂ ಯಾವಾಗ್ಲೂ ವರ್ಕೌಟ್ ಆಗುವಂತ ವಿಷಯ. ಒಂದು ಸಿನಿಮಾಗೆ ಪ್ರಮೋಷನ್ ಅನ್ನೋದು ತುಂಬಾ ತುಂಬಾ ಮುಖ್ಯ. ಅದು ರವಿಚಂದ್ರನ್ ಸರ್ ಪ್ರಮೋಟ್ ಮಾಡುವಾಗ ಆ ಪ್ರಮೋಷನ್ಸ್ ಆಡಿಯನ್ಸ್ ಮಧ್ಯೆ ದೊಡ್ಡ ಮಟ್ಟಕ್ಕೆ ಅಟ್ರಾಕ್ಟ್ ಆಗಿ ಆ ಸಿನಿಮಾದ ಪ್ರಚಾರಕ್ಕೆ ಒಂದು ಮೈಲೇಜ್ ಸಿಗುತ್ತೆ. ರವಿ ಸರ್ ಬರ್ಡೇ May 30th ಈ ಸಿನಿಮಾನ ರಿಲೀಸ್ ಮಾಡೋ ಪ್ಲಾನ್ ಇದೆ. ಆ ಟೈಮ್ ಅಲ್ಲಿ ಯಾವ್ಯಾವ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಆ ಸಿನಿಮಾಗಳ ಜೊತೆ ರಿಲೀಸ್ ಮಾಡೋದ ಅಥವಾ ಒಂದು ವಾರ ನಂತರ ರಿಲೀಸ್ ಮಾಡ್ಬೇಕಾ, ಇದನ್ನೆಲ್ಲ ಪ್ಲಾನ್ ಮಾಡಿ ರಿಲೀಸ್ ಮಾಡಬಹುದು ಅನ್ಸುತ್ತೆ. ಆದ್ರೆ 2026 ರವಿ ಸರ್ ವರ್ಷ ಅಂದ್ರೆ ಅದು ತಪ್ಪಾಗಲ್ಲ. ರವಿ ಸರ್ ರಿಲೀಸ್ ಮಾಡ್ತಾ ಇರೋ ಪೋಸ್ಟರ್ ಏನಿದೆಯೋ ಆ ಪೋಸ್ಟರ್ಗೆ ಬ್ಯಾಕ್ ಗ್ರೌಂಡ್ ಒಂದು ಸಣ್ಣ ಲೈನ್ ಕೊಟ್ಟಿರ್ತಾರೆ. ಅಂದ್ರೆ ಓ ಅನ್ನೋ ಒಂದು ಶ್ಲೋಕ ಏನಿರುತ್ತೋ ಆ ಬ್ಯಾಕ್ ಗ್ರೌಂಡ್ ಶ್ಲೋಕದ ಮೂಲಕ ಆ ಪೋಸ್ಟರ್ ಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಆ ಸೌಂಡ್ ಕೇಳುವಾಗ ಏನೋ ಒಂಥರ ಪಾಸಿಟಿವಿಟಿ. ನೀವು ಕೇಳಿರ್ತೀರಿ ಆ ಸೌಂಡ್ ನ, ಕೇಳದೆ ಇರೋರು ಒಂದ್ಸಲ ಕೇಳಿ. ಅದು ಯಾವ ತರ ಒಂದು ಕುತೂಹಲನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಆ ಹಾಡನ್ನ ಇಮಿಡಿಯೇಟ್ ಆಗಿ ಕೇಳಬೇಕು ಅನ್ನೋ ಒಂದು ಕುತೂಹಲನ ಕ್ರಿಯೇಟ್ ಮಾಡುತ್ತೆ. ಅಷ್ಟು ಅದ್ಭುತವಾಗಿದೆ. ಶಿವರಾತ್ರಿ ದಿನ ಆಡಿಯೋ ಲಾಂಚ್ ಮಾಡ್ತಾ ಇದ್ದಾರೆ. ಮೊದಲನೇ ಪ್ರೋಗ್ರಾಮ್ ಎಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದ್ ವೇಳೆ ಬ್ಯಾಂಗ್ಳೂರಲ್ಲೇ ಮಾಡ್ತಾರ ಅಥವಾ ರವಿ ಸರ್ಗೆ ಫೇವರೇಟ್ ಆದ ದಾವಣಗೆರೆನಲ್ಲಿ ಮಾಡ್ತಾರ ಗೊತ್ತಿಲ್ಲ. ಆದ್ರೆ ಆಡಿಯೋ ರಿಲೀಸ್ ಆದ್ಮೇಲೆ ದೊಡ್ಡ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಶಿವರಾತ್ರಿ February 15th ಇದೆ. ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು ಆಕ್ಟ್ ಮಾಡಿ, ಡೈರೆಕ್ಟ್ ಮಾಡಿ, ಪ್ರೊಡ್ಯೂಸ್ ಮಾಡಿರೋ ಐ ಆಮ್ ದಿ ಗಾಡ್ ಕ್ರೇಜಿ ಸಿನಿಮಾದ ಆಡಿಯೋ ಲಾಂಚ್ ಇದೆ. February 15 ನಂತರ ರವಿಚಂದ್ರನ್ ಅವರ ಮಂತ್ರ ಶುರು ಆಗುತ್ತೆ. ಆ ಮಂತ್ರಕ್ಕೋಸ್ಕರ ಕಾಯ್ತಾ ಇರೋ ಲಕ್ಷಾಂತರ ಜನರಲ್ಲಿ ನಾನು ಒಬ್ಬ. ಆಡಿಯೋ ರಿಲೀಸ್ ಆದ್ಮೇಲೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.